ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದಾವಣಗೆರೆ ಈದ್ ನಮಾಜ್ ವೇಳೆ ದಾಳಿ ಮಾಡಿದ ಹೆಜ್ಜೇನುಗಳು, ಪೊಲೀಸರಿಗೂ ಗಾಯ. ಹೌದು ಪ್ರಿಯ ವೀಕ್ಷಕರೇ, ದಾವಣಗೆರೆ ತಾಲೂಕಿನ ಆನಗೋಡು ಗ್ರಾಮದಲ್ಲಿ ಈದ್ ಉಲ್ ಫಿತರ್ ಹಬ್ಬದ ಹಿನ್ನೆಲೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯುತ್ತಿದ್ದ ವೇಳೆ ಅಚಾನಕ್ ಹೆಜ್ಜೇನುಗಳ ದಾಳಿ ಸಂಭವಿಸಿದೆ. ಈ ಘಟನೆಗೆ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಗಾಯಗೊಂಡವರಲ್ಲಿ ಆಸಿಫ್ ಅಲಿ, ಶಫೀವುಲ್ಲಾ, ಗಂಗಜ್ಜಿ, ಸನಾವುಲ್ಲಾ ಸಾಬ್, ಸಿರಾಜ್, ಇಸಾದ್, ಹನೀಫ್ ಅಲಿ, ಯೂಸಿಫ್ ಅಲಿ ಸೇರಿದಂತೆ ಹಲವರು ಸೇರಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭ ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಎಸ್ಆರ್ ನಾರಪ್ಪ ಹಾಗೂ 3 ಪೊಲೀಸ್ ಸಿಬ್ಬಂದಿಗೂ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣ ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಗೊಂಡವರ ಪೈಕಿ 2 ಮಕ್ಕಳು ಸೇರಿದಂತೆ ಕೆಲವರ ಸ್ಥಿತಿ ಗಂಭೀರವಾಗಿದ್ದು, ಟಿಎಚ್ಒ ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಸ್ಥಳದಲ್ಲೇ ಇದ್ದು ಚಿಕಿತ್ಸೆ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ವರದಿಗಾರ ಇರ್ಫಾನ್, ಕನ್ನಡಿಗ. ಸಿಹಿಮೊಗ್ಗೆ ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹಧನ.